ಹಂಗೆ ಶೋರೂಮ್ ಹತ್ರ ಹೋಗ್ಬಿಟ್ಟು ಇಡಬೇಕು. ಎಷ್ಟು ಕಾಯಿ ಸುಳ್ಕೊಟ್ಟಿದ್ದಾರೆ ಅಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಹಾಕೊಂಡು ಬಂದು ಟೈಮ್ಸ್ ಆಗೋಗ್ಬಿಟ್ಟಿದೆ. ಖುಷಿ ಆಗತ್ತೆ ಇರೋದ್ರಿಂದ ನಾನು ಬ್ಲೆಸ್ಸಿಂಗ್ಸ್ ಕೇಳ್ತೀನಿ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಪುಟ್ಟಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತೊಂಥರ ಸ್ಪೆಷಲ್ ಡೇ. ಯಾಕೆ ಅಂದರೆ ನಾವು ಇವತ್ತು ಇನ್ನೊಂದು ಕಾರ್ ಡೆಲಿವರಿ ತೊಗೊತಾ ಇದ್ದೀವಿ. ಗಾಯ್ಸ್ ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ನೋಡ್ಸ್. ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಬಂದೆ. ನಮ್ಮ ಮನೆಯವ್ರು ಏನ್ರಿ ನೋಡಿ ಪಾಪ ಎಲ್ಲ ಕಾಯೆಲ್ಲ ಸುಲ್ಕೊಟ್ಟಿದ್ದಾರೆ ರೀ. ಥ್ಯಾಂಕ್ ಯು ಕಾಯಿ ಸುಲ್ಕೊಟ್ಟಿದ್ದಕ್ಕೆ. ಈಗ ನಾನು ಅಡುಗೆ ಮಾಡಿಕೊಟ್ಬಿಟ್ರೆ ಅವ್ರಿಗೆ ಫುಲ್ ಖುಷಿ. ಎಲ್ಲ ರೆಡಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಇವಾಗ ಕ್ವಿಕ್ಕಾಗಿ ರೆಡಿ ಮಾಡೋದು. ಆ್ಯಂಡ್ ನಮ್ಮ ಡೈನಿಂಗ್ ಟೇಬಲ್ ನೋಡಿಸ್ತೀನಿ ಅಂದರೆ ಹೊಸ ಡೈನಿಂಗ್ ಟೇಬಲ್ ಕಾಣಿಸ್ತಿದೆಯಾ? ಆ್ಯಂಡ್ ಹೊಸ ಡೈನಿಂಗ್ ಟೇಬಲ್ ಆ್ಯಂಡ್ ನಮ್ಮ ಪುಟ್ಟ ಫ್ಯಾಮ್ಲಿಗೆ ಪುಟ್ಟ ಡೈನಿಂಗ್ ಟೇಬಲ್ ನೋಡಿಸ್ತೀನಿ. ಸರಿ, ಯಾರಿಗೂ ಕೊಡಲ್ಲ ಬಿಡಿ. ಆ್ಯಂಡ್ ಲುಕ್ ಅಟ್ ಅವರ್ ಡೈನಿಂಗ್ ಟೇಬಲ್ ಹೇಗಿದೆ ಅಂತ. ಮುದ್ದು ಸೈಡ್ ಬಾ, ನೋಡಿಸ್ತೀನಿ. ಆ್ಯಂಡ್ 4 ಸೀಟರ್ದು ಪುಟ್ಟ ಡೈನಿಂಗ್ ಟೇಬಲ್ ಆ್ಯಂಡ್ ವೆರಿ ಕ್ಯೂಟ್ ಆ್ಯಂಡ್ ಲಕ್ಸುರಿಯಸ್ ಡೈನಿಂಗ್ ಟೇಬಲ್. ಆ್ಯಂಡ್ ಇಲ್ಲೆಲ್ಲ ಒಂದು ಸ್ವಲ್ಪ ಸೆಟಪ್ ಮಾಡಿದ್ದೀನಿ. ಒಂದು ಇದು ಹಾಕಿ ರನ್ನರ್ ಹಾಕಿ ಅದ್ರ ಮೇಲೆ ಒಂದು ಕ್ಯೂಟ್ ಡೆಕೋರ್ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೂ ಇದರಲ್ಲಿ ಒಂದು ಫ್ಲವರ್ ಬರುತ್ತೆ. ಸದ್ಯಕ್ಕೆ ಇದು ಈಗ ಅಡುಗೆ ಮಾಡಬೇಕು. ಏನು ಸೂಪರ್. ಸದ್ಯಕ್ಕೆ ಅಡುಗೆ ಮಾಡಬೇಕು. ಅನ್ನಕ್ಕೆ ಇಟ್ಟಿದ್ದೀನಿ, ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೀನಿ. ಕ್ವಿಕ್ಕಾಗಿ ಅಡುಗೆ ಮಾಡಬೇಕು, ರೆಡಿ ಆಗಬೇಕು. ನನ್ನ ಫ್ರೆಂಡ್ ಬರೋಷ್ಟರಲ್ಲಿ ಊಟಕ್ಕೆ ರೆಡಿ ಮಾಡಬೇಕು. ನಮ್ಮ ಮನೇಲಿ ಮಧ್ಯಾಹ್ನದ ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಇವಾಗ ಹಸಿ ಕಾಳು ಗೊಜ್ಜು ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರೆಲ್ಲ ಕಾಯಿ ಸುಳಿದಿಟ್ಟಿದ್ದಾರೆ. ಹಸಿ ಕಾಳು ರೀ ಕೊಡ್ತೀರಾ? ಆಯ್ತಾ? ಎಲ್ಲಿ ಕೊಟ್ಟೆ? ಹೂವು ತರಕ್ಕೆ ಹೋಗ್ತಾ ಇದ್ದೀರಾ? ಆ್ಯಂಡ್ ಆಯಿಲ್ ಎಲ್ಲ ರೆಡಿ ಮಾಡಬೇಕಿತ್ತು. ಆಯಿಲ್ ರೆಡಿ ಮಾಡಿದೆ. ಆ್ಯಂಡ್ ರೋಸ್ಮೆರಿ ಬಾಟಲ್ಸ್ ರೆಡಿ ಮಾಡಿದೆ. ಆ್ಯಂಡ್ 2 ಏನಕ್ಕೆ ಅಂದರೆ, ಒಂದು ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ, ಒಂದು ನೈಟ್ ಸಿಂಕ್ ಕೇರ್ ಹತ್ರ, 2 ಹತ್ರ ಇಡಬೇಕು ಪುಟ್ಟು. ಆ್ಯಂಡ್ ನಮ್ಮ ಕಸಿನ್ ಒಬ್ರಿಗೆ ಎಲ್ಲ ಮಾಡಿಕೊಡ್ಬೇಕಿತ್ತು. ಎಲ್ಲ ಮಾಡಿ ಕಳಿಸ್ದೆ. ಇದು ನನಗೆ ಸ್ವಲ್ಪನೇ ಮಿಕ್ಕಿದೆ, ಇನ್ನೂ ಸ್ವಲ್ಪ ಇದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನಾಳೆ ಕೊಡ್ತೀನಿ. ಇದು ಕಾಳು ಬೇಯೋಕ್ಕಿಟ್ಟು ಒಂದು ಸ್ವಲ್ಪ ನೆಮ್ಮದಿ ಆಗಿ ಏನಾದರೂ ಕುಡಿಬೇಕು. ನಾನು ಸ್ವಲ್ಪ ಸುಳ್ದಿಟ್ಬಿಟ್ಟಿದ್ದೆ. ನಮ್ಮ ಮನೆಯವ್ರು ಇಷ್ಟು ಕಾಯಿ ಸುಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೀ, ಥ್ಯಾಂಕ್ ಯು ಸೋ ಮಚ್. ಇವಾಗ ಹೆಂಗೆ? ವಾಟ್ ಯು ಮೀನ್? ನಾನು ಟೇಸ್ಟಿಯಾಗಿ ಮಾಡಲ್ಲ ಅಂತನಾ? ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ? ನಿಮ್ಮ ಪಪ್ಪನ ಕೇಳಿ. ಟೇಸ್ಟಿಯಾಗಿ ಮಾಡಿದ್ರೆ ಏನಕ್ಕೆ ಹೇಳ್ತಾರೆ ಅಲ್ವಾ ಚಾರು? ಇದು ಡಸ್ಟ್ಬಿನ್ ಎತ್ಕೊಂಡು ಹೋಗಿ ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಡಿ. ಕಾಳು ನೋಡಿ ಎಷ್ಟು ಚೆನ್ನಾಗಿದೆ. ದಿನ ಬೇಯಬೇಕು. ಒಂಚೂರು ಬೆಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇವಾಗ ಸಾರು ರೆಡಿ ಆದಮೇಲೆ ಒಗ್ಗರಣೆಗೆ ಈರುಳ್ಳಿ, ಕಾಯಿ ಮತ್ತು ಇಲ್ಲಿ ರುಬ್ಕೊಳಕ್ಕೆ ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಇದೆ. ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಒಂದು 2 ಹಸಿಮೆಣಸಿನ್ಕಾಯಿ, ಆ್ಯಂಡ್ ಅವತ್ತಿನ ದಿನ ಮನೇಲೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಎಲ್ಲ ಮಾಡಿಕೊಂಡು, ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಮಧ್ಯಾಹ್ನದ ಮೇಲೇ ನಾನು ಫ್ರೆಶ್ ಅಪ್ ಆದೆ. ಸೊ ತಲೆ ಎಲ್ಲ ಒಣಗಿಸ್ಕೊಂಡು ಈಗ ಹೋಗಿ ಕ್ವಿಕ್ಕಾಗಿ ರೆಡಿ ಮಾಡಿ ಊಟ ಎಲ್ಲ ಮಾಡಿಕೊಂಡು, ನನ್ನ ಫ್ರೆಂಡ್ ಬರ್ತಾಳೆ, ನನ್ನ ಫ್ರೆಂಡನ್ನ ಮೀಟ್ ಮಾಡಿಕೊಂಡು ಮತ್ತೆ ಶೋರೂಮ್ ಹತ್ರ ಹೋಗಬೇಕು. ಆ್ಯಂಡ್ ನೆಕ್ಸ್ಟು ನಾನು ಸ್ಕಿನ್ ಕೇರ್, ಹೇರ್ ಕೇರ್ ರೊಟೀನ್ ವ್ಲಾಗ್ ಮಾಡ್ತೀನಿ ಗೈಸ್, ಖಂಡಿತವಾಗ್ಲೂ. ಇಷ್ಟು ದಿನ ಒಂದಷ್ಟು ಡೌಟ್ಸಲ್ಲಿ ಒಂದಷ್ಟು ಕ್ಲಾರಿಟಿ ಇರಲಿಲ್ಲ. ಈಗ ನಾವು ಒಬ್ರಿಗೆ ರೆಫರ್ ಮಾಡೋದು ಈಸಿ, ಮತ್ತು ಅದು ಜನಕ್ಕೆ ವರ್ಕೌಟ್ ಆಗಲಿಲ್ಲ ಅಂದರೆ ಅಥವಾ ಪ್ರಾಡಕ್ಟ್ಸ್ ಚೆನ್ನಾಗಿಲ್ಲ ಅಂತಂದರೆ ನಮ್ಮನ್ನು ಬೈಕೊಳ್ಳೋ ಥರ ಆಗಬಾರ್ದು. ಹಾಗಾಗಿ ಇವಾಗ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ. ನನಗೂ ಯಾವ ಪ್ರಾಡಕ್ಟ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಲಿಟ್ರಲಿ ಗೊತ್ತಾಗಿದೆ. ಸೊ ನೆಕ್ಸ್ಟ್
ಸ್ಕಿನ್ ಕೇರ್ ವಿಡಿಯೋ ಒಂದು ಮಾಡ್ತೀನಿ. ಆ್ಯಂಡ್ ನನ್ನ ಡೈಲಿ ಸ್ಕಿನ್ ಕೇರ್ ವಿಡಿಯೋ. ಆ್ಯಂಡ್ ಸೆಕೆಂಡ್ ನನ್ನ ಹೇರ್ ಕೇರ್ ವಿಡಿಯೋ ಮಾಡ್ತೀನಿ. ಕುತ್ಕೊಂಡು ಒಂದು ಮೇಕಪ್ ವಿಡಿಯೋ ಮಾಡ್ತೀನಿ. ಡೆಫಿನೆಟ್ಲಿ ಇವೆಲ್ಲ ಬರುತ್ತೆ. ಇವಾಗ ಕ್ವಿಕ್ಕಾಗೆ ನಾನು ರೆಡಿ ಆಗಬೇಕು. ಚೂರು ರೆಡಿ ಆಗಿಬಿಡ್ತೀನಿ. ಜಾಸ್ತಿ ಏನು ರೆಡಿ ಆಗಲ್ಲ, ಸಿಂಪಲ್ಲಾಗೆ ಸ್ಯಾರಿ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು 2-3 ಸ್ಯಾರಿ, ಸಿಂಪಲ್ ಸ್ಯಾರಿ ಹೊಲಿಯೋಕೆ ಕೊಟ್ಟೇ ಇಲ್ಲ ಇಷ್ಟು ದಿವಸದಿಂದ. ಒಂದು ಐಬ್ರೋ ಮಾಡಿಸಲ್ಲ, ಒಂದು ಐಬ್ರೋ, ಅಪ್ಪರ್ ಲಿಪ್, ವ್ಯಾಕ್ಸ್ ಏನೂ ಮಾಡಿಸಲ್ಲ. ಲಿಟ್ರಲಿ ನಾನು ಎಷ್ಟೊಂದು ಈ ಥರ ನನ್ನ ನೈಲ್ಸ್ ನೋಡಿದ್ರೆ ಎಷ್ಟು ಅಸಹ್ಯವಾಗಿದೆ ಗೊತ್ತಾ. ಇಷ್ಟು ತಿಂಗ್ಳುಗಳಾಗ್ಬಿಟ್ಟಿತ್ತು ಮಾಡಿಸಿ. ಇಂಟ್ರೆಸ್ಟೇ ಬರೋಲ್ಲ, ಹೋಗ್ಬೇಕು ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಇವಾಗ ಬ್ಯಾಕ್ ಟು ಬ್ಯಾಕ್ ಒಂದು 5-6 ಫಂಕ್ಷನ್ಸ್ ಇದೆ. ಅದಕ್ಕೆ ಮಾಡಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಐಬ್ರೋ ನೋಡಿ ಜಾಸ್ತಿ ಆಗಲ್ಲ, ಲೈಟ್ ಆ್ಯಂಡ್ ಔಟ್ಫಿಟ್ ಚೂಡಿದಾರ ಹಾಕೊಂಡಿರ್ತೀನಿ. ಯಾವುದೋ ಒಂದಿದೆ ಚೂಡಿದಾರ, ಖಂಡಿತ ಇದು ಹಾಕ್ಕೊಳ್ತೀನಿ. ಚೂಡಿದಾರ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಾಟನ್ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ. ಅನ್ನ ನೋಡಿ ಏನೂ ಹಾಕಿಲ್ಲ ಗೊತ್ತಾ, ಜಸ್ಟ್ ಒಂದು ಸ್ವಲ್ಪ ಟೋನರ್ ಹಾಕಿ, ಒಂದು ಸ್ವಲ್ಪ ಸನ್ಸ್ಕ್ರೀನ್ ಹಾಕಿ, ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಾಕಿ, ಅದರ ಮೇಲೆ ಟಿಂಟೆಡ್ ಸನ್ಸ್ಕ್ರೀನ್ ಹಾಕಿ, ಒಂದು ಸ್ವಲ್ಪ ಪೌಡರ್ ಕಾಂಪ್ಯಾಕ್ಟ್ ಹಾಕಿ, ಐಲೈನರ್, ಲಿಪ್ಸ್ಟಿಕ್ ಡಾರ್ಕ್ ಆಯಿತಾ. ಇಟ್ಸ್ ಓಕೆ. ಇವಾಗ ಈ ಔಟ್ಫಿಟ್ನ ಹಾಕೊಂಡು ಬಂದು ನಾನು ಈ ಡ್ರೆಸ್ಸನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಚೂಡಿದಾರ್ ಐ ಥಿಂಕ್ ಚೆನ್ನಾಗಿದೆ. ಮತ್ತು ನಾನು ಸಡನ್ನಾಗಿ ಯಾಕೋ ಮೈಂಡ್ ಚೇಂಜ್ ಆಯಿತು. ಚೂಡಿದಾರ್ ಕುರ್ತಾ ಥರದ್ದು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಇದನ್ನು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಬಂದು ಸಿಗ್ತೀನಿ. ಈ ಡ್ರೆಸ್ನ ಹಾಕ್ಕೊಂಡೆ, ಚೆನ್ನಾಗಿತ್ತು. ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೆ, ನನಗೆ ಮತ್ತೆ ಯಾಕೋ ಸಮಾಧಾನ ಆಗಲಿಲ್ಲ. ಅದು ಬೇರೆ ಸೀರೆ ಬೇರೆ ಬ್ಲೌಸ್ ಬೇಡ, ಆ ಸ್ಯಾರಿಗೆ ಅದರದ್ದೇ ಬ್ಲೌಸ್ ಅದೇ ಚೆನ್ನಾಗಿರುತ್ತೆ ಅಂತ ಫಿಕ್ಸ್ ಆಗಿ. ಬೊಟ್ಟೆ ಇಕ್ಕಿಲ್ಲ, ಒಂಥರ ಇರುತ್ತೆ. ಜಡೆ ಹಾಕ್ಕೊಂಡಿರ್ತೀನಿ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗೀತು. ಮನೇಲೆಲ್ಲ ಕೆಲಸ ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಈವ್ನಿಂಗ್ ನಮಗೆ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ದು. ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿ ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆನೂ ಎಲ್ಲ ಇವಾಗ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಸಿ ಇವಾಗ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅವ್ರು ಬರ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಮೇಲೆ ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಮಾತಾಡ್ಸ್ಕೊಂಡು ಮತ್ತೆ ಹೋಗಬೇಕು. ಆ್ಯಕ್ಚುಲಿ ಅವರು ಆಚೆ ಕಡೆನೇ, ನನ್ನ ಫ್ರೆಂಡ್ ಆಚೆನೇ ಸಿಗ್ತೀನಿ ಅಂತ ಹೇಳಿದ್ಲು. ಮತ್ತು ಆಯಿತು ಬರ್ತೀನಿ, ಬೇಗ ಮುಗೀತು ಹಾಸ್ಪಿಟ್ಲ್ ಕೆಲಸ ಅಂದಿದ್ದಕ್ಕೆ ಮನೆಗೆ ಬರ್ತೀನಿ ಅಂದ್ಲು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲಲ್ಲೇ ಸಿಗ್ತಾಳೆ ಅಂದ್ಬಿಟ್ಟು ನಾನು ಅವಳಿಗೆ ಏನೇನು ಬೇಕು ಎಲ್ಲ ಫಸ್ಟೇ ತೊಗೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಈಗ ಸಿಕ್ಕಿದ್ರಾ? ಎರಡು ಬ್ಲ್ಯಾಕೇ ಬಿಡು, ನಿಮಗೂ ಆ್ಯಂಡ್ ಒಂದು ಡ್ರೈ ಫ್ರೂಟ್ಸ್ ಬಾಕ್ಸ್ ತಂದಿದ್ದೀನಿ ಅವಳಿಗೆ ಕೊಡೋಕ್ಕೆ. ಮತ್ತು ಒಂದಿಷ್ಟು ಸ್ವೀಟ್ ಬಾಕ್ಸ್, ಒಂದಿಷ್ಟು ಆಪಲ್ಸ್, ಇಷ್ಟು ಡ್ರೈ ಫ್ರೂಟ್ಸು, ಒಂದು ಸ್ವಲ್ಪ ಆಪಲ್, ಒಂದು ಚಾಕ್ಲೇಟ್ ತೊಗೊಂಡು ಕೊಡ್ತಾ ಇದ್ದೀನಿ. ಆ್ಯಂಡ್ ಅವಳು ಬಂದ ಮೇಲೆ ನಾನು ಇಬ್ಬರು ಜೊತೆ ಕುತ್ಕೊಂಡು ಊಟ ಮಾಡೋಣ ಅಂತೆಲ್ಲ ಏನೇನೋ ಪ್ಲ್ಯಾನ್ ಮಾಡಿದ್ವಿ, ಏನೂ ಆಗಲಿಲ್ಲ. ಸದ್ಯಕ್ಕೆ ಅವಳಿಗೆ ಹೋಗಿ ಕೊಟ್ಬಿಟ್ಟು ನಾವು ಹಂಗೆ ಶೋರೂಮ್ ಹತ್ರ ಹೋಗಬೇಕು. ಹಲೋ, ಸ್ವೀಟ್? ಹಾಂ ಆಯಿತು, ಮನೆ ಬಿಡೋದೆ. ಸ್ವೀಟು ತರಿಸ್ಕೊಂಡೆ ಮನೆಗೇನೆ. ಸ್ವೀಟು ಹಾಂ, ಕಾಜು ತರಿಸ್ಕೊಂಡೆ. ಹಾಂ, ಹೊರಡೋದೆ. ಆ್ಯಂಡ್ ಮತ್ತು ನನ್ನ ಫ್ರೆಂಡ್ ಕೂಡ ಬಂದಳು. ಆ್ಯಂಡ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಮನೆಗೆ ಬರಬೇಕು ಅಂತ ಬಂದಿದ್ದೆಲ್ಲ, ಪಾಪ ಹಾಸ್ಪಿಟ್ಲಿಗೆ ಬಂದಳು. ಸೊ ನಿಯರ್ ಬೈ ನಮ್ಮ ಮನೆ ಹತ್ರನೇ ಹಾಸ್ಪಿಟಲು. ಸೊ ಹಂಗೆ ಮುಗಿಸ್ಕೊಂಡು ಬಾ ಮನೆಗೆ ಅಂದಿದ್ದಕ್ಕೆ ಮತ್ತೆ ಬಂದಳು. ಅವರ ಸಿಸ್ಟರ್, ಅವ್ರ ಪಾಪು ಎಲ್ಲ. ಆ್ಯಂಡ್
ಇವರು ನನಗೆ ಶಿ ಇಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ಲ, ಹಾಗೆ ನಾವು ಫ್ರೆಂಡ್ಸೇ ಅಲ್ಲ, ಮಾತಾಡೇ ಇಲ್ಲ. ಬಟ್ ಈಗ ರೀಸೆಂಟಾಗಿ ಕನೆಕ್ಟ್ ಆಗಿದ್ದು. ಫಸ್ಟ್ ಎಲ್ಲ ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದುವಾಗ ಅವಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ಲು. ಗೊತ್ತಿತ್ತು, ಫೇಸ್ ನೋಡಿದ್ದೆ, ಅಂದರೆ ಇವ್ರು ನಮಿತಾ ಅಷ್ಟೇ ಗೊತ್ತಿದ್ದಿದ್ದು. ಈ ನಡುವೆ ಒಂದು ಸ್ವಲ್ಪ ಹಿಂಗೆ ಸೋಷಿಯಲ್ ಮೀಡಿಯಲ್ಲಿ ಅವಳನ್ನು ನೋಡಿ ಕಾಂಟ್ಯಾಕ್ಟ್ ಮಾಡಿದಾಗಿಂದ ಒಂದು ಸ್ವಲ್ಪ ಕನೆಕ್ಟ್ ಆಗಿದ್ದೀವಿ. ಇವರು ಮಧ್ಯಾಹ್ನ ಯಾವಾಗ 1 ಗಂಟೆಗೆ ಬಿಟ್ಟಿದ್ದೀನಿ ಅಂತಂದ್ರು. ಬಿಡ್ತೀನಿ ಬಂದು ಊಟ ಏನೋ ಮಾಡ್ಕೊಂಡು ನಾನು ಆ್ಯಂಡ್ ನಾವು 1.5 year ಆಯಿತು ಮಾತಾಡಿ. ಅಂದರೆ ನನ್ನನ್ನು ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಅವಾಗವಾಗ ಅಪ್ರೂಪಕ್ಕೆ ಮಾತಾಡ್ತೀವಿ. ಸೊ ಇವತ್ತು ಮೀಟ್ ಮಾಡಿರಲಿಲ್ಲ. ಇವತ್ತು ಮನೆಗೆ ಬಂದಳು, ಫಸ್ಟ್ ಟೈಮ್ ಮನೆಗೆ ಬಂದಿದ್ದಕ್ಕೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಒಂಥರ ಖುಷಿ ಆಗುತ್ತೆ. ಆವಾಗ ನಮ್ಮೂರ ಪಕ್ಕನೇ ಅವ್ರೂರು ಕೂಡ. ಅವಾಗ ಅಷ್ಟು ಕ್ಲೋಸ್ ಇರಲಿಲ್ಲ, ಮಾತಾಡ್ತಾನೆ ಇರಲಿಲ್ಲ. ನಾನು ಅವರು ಒಂದು ದಿವಸನೂ ಮಾತಾಡಿಲ್ಲ. ಈ ನಡುವೆ ಪಾಪ ವ್ಲಾಗ್ಸ್ ನೋಡಿ ತುಂಬ ಕನೆಕ್ಟ್ ಆಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಒಂಥರ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ. ಫಸ್ಟ್ ಟೈಮ್ ಬಂದಿದ್ಲು ಅಂದ್ಬಿಟ್ಟು ನಾನು ಒಂದು ಚೂಡಿದಾರ್ ತೊಗೊಂಡಿದ್ದೆ. ಅರ್ಶಿನ ಕುಂಕುಮ ಜೊತೆ ಆ ಚೂಡಿದಾರನ ಕೊಟ್ಟೆ. ಆ್ಯಂಡ್ ಒಂಥರ ಫಸ್ಟ್ ಟೈಮ್ ಬಂದಿದ್ಲು, ಒಂದು ಮೆಮೊರಿ ಆಗಿರಲಿ. ಆ್ಯಂಡ್ ನನಗೆ ಫ್ರೆಂಡ್ಸ್ ಅಂತ ಬಂದರೆ ಇದ್ದಾರೆ, ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ. ಅವರು ಯಾವಾಗಲಾದರೂ ಬಂದಾಗ ಹೋದಾಗ ನಾನು ಎಲ್ಲಾರ್ದು ವೀಡಿಯೋ ಮಾಡಲ್ಲ. ಬಿಕಾಸ್ ಕೆಲವರು ಕಂಫರ್ಟಬಲ್ ಇರ್ತಾರೆ, ಕೆಲವರು ಕಂಫರ್ಟಬಲ್ ಇರಲ್ಲ. ಸೊ ಯಾಕೆ ಅವ್ರಿಗೆ ಮುಜುಗರ ಮಾಡೋದು ಅಂದ್ಬಿಟ್ಟು ಮಾಡಲ್ಲ. ಬಟ್ ಇವಳೇನು ಅಂತಂದರೆ ಒಂಥರ ಡೌನ್ ಟು ಅರ್ತ್, ನೋಡ್ಸ್ಕೊಳ್ಳೋದು. ಅಂದರೆ ಶಿ ಈಸ್ ವೆರಿ ಗುಡ್, ಕಾಮ್ ಅಂದ್ಬಿಟ್ಟು ನನಗೆ ಗೊತ್ತು ಅವಳ ಮೆಂಟಾಲಿಟಿ ಏನು ಅನ್ನೋದು ನನಗೆ ಗೊತ್ತು. ಸೊ ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋಣ, ನನಗೂ ಮೆಮೊರಿ ಆಗಿರಬೇಕು. ಶಿ ಈಸ್ ಎ ಗುಡ್ ಪರ್ಸನ್ ಕೂಡ. ಸೊ ಹಂಗಾಗಿ ಅಂದರೆ ಗುಡ್ ಪರ್ಸನ್ ಅನ್ನೋದಕ್ಕಿಂತ ಗುಡ್ ಹ್ಯೂಮನ್ ಬೀಯಿಂಗ್. ಹಂಗಾಗಿ ವಿಡಿಯೋ ಮಾಡ್ಕೊಂಡಿದ್ದು. ಮತ್ತು ನಮಗೆ ಟೈಮ್ ಆಗೋಗಿತ್ತು. ಅಂದರೆ ಅದು ಕಾರ್ ತೊಗೊತಾರದು ನನ್ನ ಹೆಸರಲ್ಲಿ. ಎಲ್ಲ ನಾನು ಹೋಗಿ ಸೈನ್ಗಳು ಮಾಡೋದು, ಎಲ್ಲ ಫಿಲಪ್ ಮಾಡೋದು ಎಲ್ಲ ಇತ್ತು. ನಮ್ಮ ಮನೆಯವ್ರು ಬೇರೆ ಬ್ಯುಸಿ ಇದ್ದರು. ನೀನು ಹೋಗಿ ಎಲ್ಲ ಪ್ರೊಸೀಜರ್ ಮುಗಿಸಿರೋ, ನಾನು ಮತ್ತೆ ಬರ್ತೀನಿ ಡೆಲಿವರಿ ಟೈಮ್ಗೆ ಅಂತ ಹೇಳಿದರು. ನಮ್ಮನ್ನು ಬೇಗ ಹೋಗೋಕೆ ಹೇಳಿದರು. ನನ್ನ ಫ್ರೆಂಡ್ ಬರೋ ಕಾರಣ ಸ್ವಲ್ಪ ಡಿಲೇ ಆಯಿತು. ಮತ್ತು ಕ್ವಿಕ್ಕಾಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಟ್ರಾಫಿಕ್ ಬೆಂಗಳೂರು ಹೇಳೋದೇ ಬೇಡ, ಅಷ್ಟೊಂದು ಟ್ರಾಫಿಕ್ ಇತ್ತು. ಹೆಂಗೋ ಕಷ್ಟ ಬಿದ್ದು ಒಂದಷ್ಟು ಟೈಮ್ಗೆ ರೀಚ್ ಆದ್ವಿ. ಹೋಗಿ ಮತ್ತು ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ. ಮತ್ತು ನಮ್ಮ ಮನೆಯವ್ರು ಬಂದಮೇಲೆ ನಿಧಾನ ಕಾರ್ ಡೆಲಿವರಿ ತೊಗೋಬೋದು ಅಂದ್ಕೊಂಡು. ಆ್ಯಂಡ್ ಇನ್ನೇನು ಸಮಾಚಾರ ಅಂತ ಅಂದರೆ, ನಾವು ಆಲ್ಮೋಸ್ಟ್ ಈ ಕಾರ್ ಶೋರೂಮ್ಗೆ ವಿಸಿಟ್ ಮಾಡ್ತಾ ಇರೋದು ಲಿಟ್ರಲಿ 6th ಟೈಮ್, ಮೇ ಬಿ ಒಂದು 7-8 ಟೈಮ್ಸ್ ಆಗೋಗ್ಬಿಟ್ಟಿದೆ. ಅಷ್ಟು ಕಾರ್ ಡೆಲಿವರೀಸ್ ತೊಗೊಳಕ್ಕೆ ಬಂದಿದ್ದೀವಿ. ಆ್ಯಂಡ್ ಟಚ್ವುಡ್ ಇನ್ನಷ್ಟು ತಗೊಳ್ಳೋ ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಮೇ ಬಿ ಇದು ತುಂಬ ಸಣ್ಣದಾಗಿರ್ಬೋದು ಕೆಲವೊಬ್ಬರಿಗೆ, ಬಟ್ ನಮಗೆ ಒಂದು ಕೂಡಿಸಿ ತಗೊಳ್ಳೋದು ಅಂದರೆ ಬಿಗ್, ನಮಗದು ತುಂಬಾ ಕಷ್ಟದ್ದು ನಮ್ಮ ಎಫರ್ಟ್ಸ್, ನಮ್ಮ ಸೇವಿಂಗ್ಸ್. ಆ್ಯಂಡ್ ಒಂದು ಚಿಕ್ಕ ವಸ್ತುನಾಗಿರಬಹುದು, ಪುಟ್ಟದೇ ಆಗಿರ್ಬೋದು. ಬಟ್ ನಾವಿರೋವಂಥ ಸಿಚುವೇಶನ್ಗೆ ನಾವು ಪ್ರತಿಯೊಂದಕ್ಕೂ ಹೊಂದಿಸ್ಕೊಂಡು, ಪ್ರತಿಯೊಂದನ್ನು ಸೇವಿಂಗ್ಸ್, ಪ್ರತಿಯೊಂದನ್ನು ಮ್ಯಾನೇಜ್ ಮಾಡಿ ಏನೋ ಒಂದು ಸಣ್ಣದು ಮಾಡಿದ್ರು ಅದು ನಮಗೆ ಬಿಗ್ ಅಚೀವ್ಮೆಂಟ್ ಅಂತಲೇ ಫೀಲ್ ಆಗುತ್ತೆ. ಬಿಕಾಸ್ ಝೀರೋಯಿಂದ ಒಂದೊಂದು ಸ್ಟೆಪ್ಪೇ ಮೇಲೆ ಕತ್ತೋದು ಅಂದರೆ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್. ಆ ಸ್ಟ್ರಗಲ್ಸ್ ನಮಗೆ ಮಾತ್ರ ಗೊತ್ತಿದೆ. ಆ್ಯಂಡ್ ಥ್ಯಾಂಕ್ ಗಾಡ್, ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ ದೇವರು ನಮಗೆ ಕೋಟಿ ಆಸ್ತಿ ಒಂದೇ ಸರಿ ಕೊಟ್ಟಿಲ್ಲ ಅಂದರೂ ದುಡಿಯೋ ಶಕ್ತಿ ಕೊಟ್ಟಿದ್ದಾರೆ ಅಂತ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಜೀವನದಲ್ಲಿ. ಆ್ಯಂಡ್ ನನ್ನ ಹೆಸರಲ್ಲೇ ಮಾಡಿಸ್ತಿರೋದ್ರಿಂದ ನಾನೇ ಎಲ್ಲ ಸಿಗ್ನೇಚರ್ಸ್ ಎಲ್ಲ ಮಾಡಬೇಕಿತ್ತು. ಒಂದಷ್ಟು ಸಿಗ್ನೇಚರ್ಸ್ ಎಲ್ಲ ಮಾಡಿ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಬರಲಿ ಒಳ್ಳೆ ಟೈಮಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು. ಆ್ಯಂಡ್ ಐ ಆಮ್ ಲಿಟ್ರಲಿ ವೆಯ್ಟಿಂಗ್ ಬರಲಿ. ನನಗೇನು ಅಂದರೆ ಯಾವ ಟೈಮ್ಗೆ ಆಗೋದು ಆ ಟೈಮ್ಗೆ ಆಗಿಬಿಡ್ಬೇಕು ಅನ್ನೋದು. ಆ್ಯಂಡ್ ಬಂದ ಮೇಲೆ ಕ್ಲೀನಾಗೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ತೊಳೆದು ಹೂವು ಎಲ್ಲ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದ್ರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಏನರಲ್ಲಿ ಸಿಗುತ್ತೆ ಅಲ್ವಾ. ಎಷ್ಟೇ ಸ್ಟ್ರಗಲ್ಸ್, ಎಷ್ಟೇ ರಾತ್ರಿ ಹಗಲು ನಿದ್ದೆ ಕೆಟ್ಟು ಕೆಲಸ ಮಾಡಿ 1 ರೂಪಾಯಿ ಕೂಡಿಟ್ಟರು
ಆ ಸ್ಟ್ರಗಲ್ಸ್ ಎಲ್ಲ ಮರ್ತೋಗುತ್ತೆ. ಈ ಥರ ಏನೋ ಒಂದು ಸಣ್ಣ ನಮಗೆ ರಿಸೀವ್ ಆದರೂ ಆ ತೃಪ್ತಿನೇ ಬೇರೆ ಇರುತ್ತೆ. ನೆಮ್ಮದಿಯಿಂದ ಖುಷಿಯಿಂದ ಪೂಜೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಸಮ್ಟೈಮ್ಸ್ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಅಟ್ಲೀಸ್ಟ್ ನಮಗೆ ದೇವರು ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಅಲ್ವಾ, ಶಕ್ತಿ ಕೊಟ್ಟಿದ್ದಾರಲ್ವಾ ದೇವರು, ಪರವಾಗಿಲ್ಲ. ಕೆಲವೊಬ್ಬರಿಗೆ ಲಿಟ್ರಲಿ ಆ ಅವಕಾಶವೂ ಇರಲ್ಲ, ದುಡಿಯೋ ಅವಕಾಶವೂ ಇರೋದಿಲ್ಲ, ಏನೂ ಮಾಡೋ ಅವಕಾಶ ಇರಲ್ಲ. ಅಟ್ಲೀಸ್ಟ್ ನಮಗಿದೆಯಲ್ಲ ಅನ್ನೋ ಖುಷಿ ನಮಗಿರುತ್ತೆ. ಆ್ಯಂಡ್ ಅದೇ ಖುಷಿಯಲ್ಲಿ ನಮ್ಮದಾಗೆ ಪೂಜೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಮಮ್ಮಿ ಪಾಪ ಬರಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಬರಲಿಲ್ಲ. ಅವ್ರಿಗೂ ಕೆಲಸ ಇದೆ ಅಂದ್ಬಿಟ್ಟು. ಆ್ಯಂಡ್ ನನ್ನ ತಮ್ಮ ಎಲ್ಲ ಬಂದಿದ್ದ, ಅವನದೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ಅಷ್ಟೇ. ನಾನು ಪೂಜೆ ಮಾಡ್ತಾಯಿದ್ದೆ, ಮತ್ತು ನಾನು ಕ್ಯಾಮ್ರಲ್ಲಿ ಬೇರೆ ಚಾರ್ಜಿಂಗ್ ಹಾಕ್ಕೊಂಡಿಲ್ಲ. ಬೆಳಗ್ಗೆಯಿಂದ ಮನೆ ಕೆಲಸ, ಅಡುಗೆ, ಫ್ರೆಂಡ್ ಎಲ್ಲ ಬಂದಿದ್ದರು, ನಮ್ಮ ಕಸಿನ್ ಒಬ್ಬರು ಬಂದಿದ್ದರು. ಅವತ್ತೇ ಎಲ್ಲ ಒಂದೇ ದಿನವೇ ಇರೋದ್ರಿಂದ ನಾನು ಸರಿಯಾಗಿ ಮೊಬೈಲ್ ಚಾರ್ಜ್ ಮಾಡ್ಕೊಂಡಿಲ್ಲ, ಕ್ಯಾಮ್ರಾ ಎಲ್ಲ ಚಾರ್ಜ್ ಮಾಡ್ಕೊಂಡಿರಲಿಲ್ಲ. ಸೊ ಅದೇ ಬ್ಯುಸಿಯಲ್ಲಿ ಇದ್ದೆ. ಆ್ಯಂಡ್ ಖುಷಿಯಾಗಿ ತೃಪ್ತಿಯಿಂದ ಪೂಜೆ ಅಂತೂ ಮುಗಿಸ್ಕೊಂಡು ನಮ್ಮ ಕಾರ್ ಡೆಲಿವರಿ ಕೂಡ ತೊಗೊಂಡ್ವಿ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ, ವಿ ಆರ್ ಬ್ಲೆಸ್ಡ್. ಆ್ಯಂಡ್ ಥ್ಯಾಂಕ್ ಗಾಡ್. ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ಆ್ಯಂಡ್ ನಾವೇನು ತುಂಬ ರಿಚ್ ಅಲ್ಲ, ವೆರಿ ಮಿಡಲ್ ಕ್ಲಾಸ್. ಆ್ಯಂಡ್ ನಾವು ಕೂಡ 0ಇಂದ 1 by 1 ಸ್ಟೆಪ್ ಹತ್ಕೊಂಡು ಇಲ್ಲಿವರೆಗೂ 4 ಮಾಡಿಕೊಂಡು ಮುಂದಕ್ಕೆ ಬರ್ತಾ ಇರೋದು. ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಕೇಳ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಪಾಸಿಟಿವ್ ವಿಶಸ್ ಮನಸ್ಸಲ್ಲೇ ಕೇಳ್ಕೊಳ್ಳಿ, ಒಳ್ಳೇದಾಗಲಿ ಅಂತ. ಆ್ಯಂಡ್ ನಾವೊಬ್ರಿಗೆ ಒಳ್ಳೇದು ಬಯಸಿದ್ರೇ ನಮಗೆ ದೇವರು ಒಳ್ಳೇದು ಮಾಡೋದು ಅಂತ ನಾನು ಗಟ್ಟಿಯಾಗಿ ನಂಬಿರೋ ಅಂಥವಳು. ಯಾರೇ ಆಗಲಿ ಅಲ್ಪ ಸ್ವಲ್ಪ ಚೆನ್ನಾಗಿದ್ದಾರೆ, ಅವರೊಂದು ಸ್ವಲ್ಪ ಗ್ರೋ ಆಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ ಅಂತ ಯಾವತ್ತೂ ಜಲಸಿ ಪಡಬೇಡಿ. ಬಿಕಾಸ್ ನಾವು ಒಬ್ಬರು ಚೆನ್ನಾಗಿರಲಿ ಅಂತ ಬಯಸಿದ್ರೇ ನಮಗೆ ದೇವ್ರು ಒಳ್ಳೇದು ಮಾಡೋದು. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ. ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡೋದು, ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದು. ಆ್ಯಂಡ್ ಅವ್ರಿವಾಗ ಏನೋ ಒಂದರಲ್ಲಿ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅಂದರೆ ಅವ್ರನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದಾಗಿರ್ಬೋದು, ನೆಗೆಟಿವ್ ಆಗಿ ಇನ್ನೊಬ್ಬರ ಹತ್ರ ಹೇಳಿ ಅವ್ರ ದೃಷ್ಟಿಯಲ್ಲಿ ಕೆಟ್ಟವ್ರನ್ನ ಮಾಡಬೇಡಿ. ಬಿ ಪಾಸಿಟಿವ್, ಬಿ ಕೈಂಡ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.